ನಿನ್ನೆ ನಡೆದಂಥ ಘಟನೆ ಅಲ್ಲಿ ರಾಜ್ಯಪಾಲರಿಗೆ ಅಡ್ಡಿಪಡಿಸಿರುವಂಥದ್ದು, ಅವ್ರ ಮೇಲೆ ಗೂಂಡಾವರ್ತನೆ ತೋರಿರುವಂಥದ್ದು ಈ ಪ್ರಜಾಪ್ರಭುತ್ವ ದೇಗುಲದಲ್ಲಿ ನಡೆದಂಥ ಅತ್ಯಂತ ಕರಾಳ ದಿನ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಗೌರವಾನ್ವಿತ ರಾಜ್ಯಪಾಲರು ವಿಧಾನಸಭೆಗೆ ಬರುವಾಗ ಮತ್ತು ವಿಧಾನಸಭೆಯಿಂದ ನಿರ್ಗಮಿಸುವಾಗ ರಾಜ್ಯದ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಅವ್ರನ್ನ ಸ್ವಾಗತ ಮಾಡಿ ಒಳಗೆ ಕರ್ಕೊಂಡು ಹೋಗಬೇಕು ಮತ್ತು ಅಷ್ಟೇ ಗೌರವಪೂರ್ವಕವಾಗಿ ಅವ್ರನ್ನ ವಾಪಸ್ ಕರ್ಕೊಂಡು ಹೋಗುವಂಥದ್ದು ವಾಡಿಕೆ ಇದೆ. ಈ ಹಿಂದಿನಿಂದ ನಡೆದು ಬಂದಂಥ ಒಂದು ಪರಂಪರೆ. ಇವತ್ತು ಕರ್ನಾಟಕ ಸರ್ಕಾರ ಆ ಪರಂಪರೆಯನ್ನು ಮುರಿದು ಹಾಕಿ ಒಂದು ರೀತಿ ಗೂಂಡಾವರ್ತನೆಯನ್ನು ಕಾಂಗ್ರೆಸ್ಸಿನ ಅನೇಕ ಶಾಸಕರು ತೋರೋದ್ರ ಮುಖಾಂತರ ಕರ್ನಾಟಕ ಕೂಡ ಎಲ್ಲೋ ಒಂದು ಕಡೆ ಪಶ್ಚಿಮ ಬಂಗಾಳದ ರೀತಿಯಲ್ಲಿ ಅಧಿಕಾರವನ್ನು ತನ್ನ ತೋಳ್ಬಲದ ಮುಖಾಂತರನೇ, ತನ್ನ ಗೂಂಡಾವರ್ತನೆ ಮುಖಾಂತರನೇ ಇಟ್ಕೊಳ್ಬೇಕನ್ನುವಂಥ ಒಂದು ವಿಚಾರದ ಕಡೆಗೆ ಹೆಜ್ಜೆ ಹಾಕ್ತಾ ಇದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ನೀವು 2 ತಿಂಗಳು 3 ತಿಂಗಳು ಪೇಮೆಂಟ್ ಆಗ್ತಿರಲಿಲ್ಲ ಪಾಪ ದುಡಿಯೋರು. ನಾವು ಈಗ ಅದನ್ನು 1 ವಾರದೊಳಗೆ ಪೇಮೆಂಟ್ ಮಾಡ್ಬೇಕನ್ನುವಂಥ ಕಾನೂನನ್ನು ನಾವು ಜಾರಿಗೆ ತಂದಿದ್ದೀವಿ. ಯಾರು ಉದ್ಯೋಗಕ್ಕಾಗಿ ಪಂಚಾಯಿತಿಗೆ ಅರ್ಜಿ ಕೊಡ್ತಾರ, ಗ್ರಾಮ ಸಭೆ ವಾರ್ಡ್ ಸಭೆಗಳಲ್ಲಿ ಹೋಗಿ ನನಗೆ ಉದ್ಯೋಗ ಇಲ್ಲ ಕೆಲಸ ಕೊಡ್ಬೇಕಂತ ಕೊಡ್ತಾರ. ಒಂದು ವೇಳೆ ಅವನಿಗೆ ಉದ್ಯೋಗ ಕೊಡದೇ ಹೋದ್ರೂ ಕೂಡ ಅವನಿಗೆ ನಿರುದ್ಯೋಗಿ ಭತ್ಯೆ ಕೊಡ್ಬೇಕನ್ನುವಂಥದ್ದನ್ನು ನಾವು ಇವತ್ತು ಕಾನೂನಿನಲ್ಲಿ ಜಾರಿಗೆ ತಂದಿದ್ದೀವಿ. ಇದು ಹೆಂಗೆ ಬಡವರಿಗೆ ಅನ್ಯಾಯ ಆಗ್ತದೆ? ಮತ್ತು ನೀವು ಇನ್ನೊಂದು ದೊಡ್ಡ ಆರೋಪ ಏನು ಮಾಡ್ತೀರಿ, ಮಹಾತ್ಮ ಗಾಂಧಿ ಹೆಸರು ಬದಲಾವಣೆ ಮಾಡಿದ್ರು ಭಾಳ ದೊಡ್ಡ ದುರಂತ ಅಂತೇಳಿ ನೀವು ಆರೋಪ ಮಾಡ್ತೀರಿ. ನಿಮಗೆ ನಾಚಿಕೆ ಆಗಬೇಕು. ಸ್ವಾತಂತ್ರ್ಯ ಸಿಕ್ಕ ನಂತರ ಸುಮಾರು 500-600 ಸಂಸ್ಥೆಗಳಿಗೆ ನಕಲಿ ಗಾಂಧಿ ಪರಿವಾರದ ಹೆಸರು ಇಟ್ಕೊಂಡಿದ್ದೀರಿ ನೀವು. ನಾನು ಇಲ್ಲೇ ಉದಾಹರಣೆ ಹೇಳ್ಬೇಕಂದ್ರೆ ನಿಮ್ಮ ಅಂತಾರಾಷ್ಟ್ರೀಯ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ನೀವೇನು ಹೆಸರಿಟ್ರಿ? ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರಿಟ್ರಿ.